ಈ ತರ ತಣ್ಣ ನೀರಿಗೆ ಹುರ್ಬೇಕು, ಕಳಿಬೇಕು ಎಲ್ಲ ಗಿಂಡಿ. ನೋಡ್ರಿ ಮಿಡಿ ಚೆಟ್ಟದರೆ ಈ ತರ ಕಲ್ಲು ಹೇರಿಡ್ಬೇಕು. ಹಾಕ್ರಿ. ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂದ್ಕೊಂಡಿನಿ. ಇವತ್ತು ಮಾವಿನ ಸೀಸನ್ ಅಲ್ಲ, ಈ ವರ್ಷ ಮಾವಿನಕಾಯಿ ಕೊಯ್ಯಕ್ಕೆ ಬಂದೀನಿ ಮಿಡಿ ಚಡ್ಸಕ್ಕೆ. ನೋಡಿ ಮಾವಿನ ಮರ ಬಂದೈತಿ, ಈಗ ಮರ ಹತ್ತಿ ಮಿಡಿ ಕೊಯ್ಬೇಕು. ನಾವು ನಮ್ಮನೆಯವರು ಬಂದೀವಿ. ಇವತ್ತು ಮಾವಿನಕಾಯಿ ಕೊಯ್ದು ಮಿಡಿ ಚಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಅದಕ್ಕೂ ಮೊದಲೇ ಮಾವಿನಕಾಯಿ ಕೊಯ್ಕಿತೀವಿ. ಅರ ದೊಡ್ಡದು ಅದಕ್ಕೆ ಹಗ್ಗ ಹಾಕಿ ನಕ್ಕಿಡ್ತಾರೆ. ಈ ಹಗ್ಗನು ಬಿಡು, ಅದನ್ನು ಕೊಯ್ತೀನಿ. ನೋಡ್ರಿ ಇಷ್ಟು ಮಿಡಿ ಸಿಕ್ಕೇವೆ, ಇನ್ನೂ ಕೊಯ್ತಾ ಇದೀವಿ. ಇದಾವು
ನೋಡಿರಿ ಆ ಥರ ಮಾನ್ಕಾಯಿ ಗುಜ್ಜ ಬಿಟ್ಟೈತಿ. ನೋಡ್ರಿ ಮಾವಿನಕಾಯಿ ಹೆಂಗೆ ಗುಜ್ಜ. ಒಂದು ಚೀಲ ತುಂಬಿದೆ, ಇನ್ನೊಂದು ಚೀಲ ತುಂಬಬೇಕು, ಲೇಟಾಗೋತು. ಈಗ ನೋಡ್ರಿ ಒಂದು ಚೀಲ ಮಾವಿನಕಾಯಿ ಸಿಕ್ತಿವು. ಇದನ್ನು ತೊಟ್ಟು ಕೊಯ್ದು ತೊಳೆದು ಒಣಸಿ ಚಡ್ಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಬರ್ರಿ ಮನೆಯಾಗ ಚಡ್ಸೋದು ಹೆಂಗೆ ಅಂತ ಹೇಳ್ತೀನಿ. ತಿನ್ನಕ್ಕಂತೂ ಅಷ್ಟು ರುಚಿ ಇದೆ ಮಾವಿನಕಾಯಿ. ಮಾವಿನಕಾಯಿ ತಿನ್ನಂಗೆ ಆಗ್ತಾವೆ, ಒಂದು ಚೂರು ಹುಳಿನೇ ಇಲ್ಲ. ಕಾಚೂರು ತೆಗ್ದಂಗೆ ಕಾವು. ನೋಡಿ ಈ ಸೊಪ್ಪೆಯ ಒಯ್ದು ಮಾವಿನ ಮಿಡಿ ಚಡ್ಸ್ಬೇಕಾದ್ರೆ ಇದೇ ಎಲೆನೇ ಮುಚ್ಚಬೇಕು. ಬೇರೆ ಮರದ ಮುಚ್ಚಿದ್ರೆ ಮಿಡಿ ಹಾಳಾಗ್ಬಿಡ್ತವೆ. ಇದೇ ಮಾವಿನ ಮರನ ಸೊಪ್ಪೆ ಇದೇ ಮಿಡಿಗೆ ಮುಚ್ಚಬೇಕು. ಅದಕ್ಕೆ ನಾನು ಇದೆಲ್ಲ ಸೊಪ್ಪು ಕ್ಲೀನ್ ಮಾಡ್ಕೊಂಡು ತಗೊತಾ ಇದ್ದೀನಿ. ತರಕಾರಿ ಸಾರಾದ್ರೆ ವಾರದ ದಿವಸ ಎಲ್ಲ ಉಪ್ಪಿನಕಾಯಿ ಇರ್ಬೇಕು ನೋಡ್ರಿ. ಇನ್ನೊಂದು ಚೀಲ ಕುಚ್ಚಿ ಬಂದು ಹಾಕನ್ರಿ. ಹಿಂಗೆ ಹೆರೆ ಕೊಡಿ. ನಾನೆಲ್ಲ ಅದು ಚೀಲ ತುಂಬಿಸ್ಕೊಂತೆ. ಮತ್ತು ಬೇಕಾಕತ್ರಿ ಮಿಡಿ. ಆಳು ಮಕ್ಕಳು ಬಂದಾಗ ದಿನ ಊಟಕ್ಕೆ ಎಂತ ಮಾಡ್ತೀರಿ? ಇವನೇ ಮಿಡಿನೇ ತೆಗ್ದ ಉಪ್ಪಿನಕಾಯಿ ಹಾಕ್ತೆ ಊಟ. ಗೊತ್ತಾಗ್ಕೊಡಿ, ಮಿಡಿ ಪೆಟ್ಟಾಗಬಾರ್ದು. ಹಂಗೆ ಹೇಳ್ಸ್ರಿ. ನೋಡ್ರಿ ಇವಾಗ ಮಾವಿನಕಾಯಿ ಕೊಯ್ದು ಎಲ್ಲ ಚೀಲ ತುಂಬಿ ಮನೆ ಹೊಂಟೇಮೋ. ಮನೆಗೆ ಹೋದ್ಮೇಲೆ ಚಡ್ಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀವಿ. ಬರ್ರಿ ಮನೆ ಹೋಗೋಣ. ನೋಡ್ರಿ ಮಿಡಿನ ಈ ಥರ ತೊಟ್ಟಿಟ್ಟು ಕಟ್ ಮಾಡ್ಕೋಬೇಕು. ಲೆಕ್ಕ ಮಾಡಲಿಲ್ಲ, ತೊಳೆದು ಉದ್ದಿ ಚಡ್ಸ್ಬೇಕಾದ್ರೆ ಲೆಕ್ಕ ಮಾಡ್ತೀನಿ ಎಷ್ಟಿದಾವಂತ. ಇವಾಗ ಈ ಥರ ತೊಟ್ಟು ಕಟ್ ಮಾಡಿ ಇಷ್ಟಿಷ್ಟು ಉದ್ದ ಕಟ್ ಮಾಡಬೇಕು. ಹತ್ತ ಕಟ್ ಮಾಡಬಾರ್ದು, ಮಿಡಿ ಕೊಳ್ತೋಕವೆ. ಇಷ್ಟು ತೊಟ್ಟು ಕೊಯ್ದ ನಂತರ ಹಂಗೆ ಮಿಡಿ ಚಡ್ಸ್ಬಾರ್ದು. ತೊಳೆದು ಆರ್ಸಿ ಹಾಕ್ಬೇಕು. ಆನಂತರ ಉದ್ದಬೇಕು. ಬಟ್ಟೆಗೆ ಉದ್ದಿದ ನಂತರ ಚಡ್ಸ್ಬೇಕು. ಇವತ್ತು ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಈಗ ಒಂದು ಹೆಚ್ಚು ಕಡಿಮೆ 2000 ಇರ್ಬೋದು. ಎಷ್ಟಂತ ಅಂದಾಜು ಗೊತ್ತಿಲ್ಲ, ನಾಳೆನೇ ಗೊತ್ತಾಗುತ್ತೆ. ಲೆಕ್ಕ ಮಾಡೇ ಹಾಕ್ಬೇಕು. ಪ್ರತಿ ಒಂದು ಮಿಡಿನೂ ಉದ್ದಬೇಕು. ಪ್ರತಿ ಒಂದು ಮಿಡಿನೂ ಉದ್ದಿ ಚಡ್ಸ್ಬೇಕು. ಈಗ ಸುಮಾರು ಇಷ್ಟೆಲ್ಲ ತೊಟ್ಟು ತೆಗೆದು ಉದ್ದಿ 12 ಗಂಟೆ ಆಗೋಕೈತಿ. ಹಾಕೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಚಡ್ಸ್ತೀನಿ. ಈ ಥರ ತಣ್ಣ ನೀರಿಗೆ ತುರ್ಬೇಕು. ಕಳಿಬೇಕಲ್ಲ ನಾನು ಇವು ಕ್ಲೀನ್ ಮಾಡ್ತೀನಿ. ಅವನು ತೊಳೆದು ಎಲ್ಲ ಹಾಕ್ರಿ. ಸೊನೆ ಎಲ್ಲ ಹೋಗಿ ಹಂಗೆ ಎತ್ತಿ ತೊಳಿ. ಆಯ್ಲಂಗೆ ಸೊನೆ ಈ ಬದಿಂದ ಈಗ ಆರಿ ಹಾಕ್ರಿ. ಈಗ ಎಲ್ಲ ಒಂದು ಬದಿ ಹರಿಬೇಕು.
ಮಿಡಿಗೆಲ್ಲ ಗಾಯ ಮಾಡ್ಬಾರ್ದು, ಸ್ವಲ್ಪ ಸುರ್ಗಂಗೆ. ರಾತ್ರಿ ತೊಳೆದು ಉದ್ದಿ ಎಲ್ಲ ಇಟ್ಟಿನಿ. ಇವಾಗ ಚಡ್ಸೋದು ಹೆಂಗೆ ಹೇಳಿ ತೋರಿಸ್ತೀನಿ. ಫಸ್ಟ್ ಬುಡಕ್ಕೆಲ್ಲ ಉಪ್ಪಾಕೆ ಬಕೆಟಿಗೆ. ಒಂದು 2000 ಮಿಡಿ ಐತೆ. ಮಿಡಿ ಒಂದು ಸ್ಟೆಪ್ ಹಾಕಿ ಮೇಲೆ ಮತ್ತೊಂದು ಸ್ಟೆಪ್ ಉಪ್ಪು ಹಾಕಬೇಕು. ಸೊಪ್ಪು ಕೊಡ್ರಿ. ನಿನ್ನೆ ಅದೇ ಮರ್ನಿ ಎಲೆ ತಗೊಬಂದಿನೆಲ್ಲ ತೊಳೆದು ಉದ್ದಿಡ್ಕೊಂಡಿನಿ. ಇವಾಗ ಇದ್ರ ಮೇಲೆಲ್ಲ ಹಾಕ್ಬೇಕು ಹಿಂಗೆ. ನೋಡ್ರಿ ಮಿಡಿ ಚೆಟ್ಟದರೆ ಈ ಥರ ಕಲ್ಲು ಹೇರಿಡ್ಬೇಕು. ಹಾಕ್ರಿ. ಇಪ್ಪತ್ತು ದಿವಸ ಇದೇ ಥರ ಇಡ್ಬೇಕು. ಆಮೇಲೆ ಉಲ್ಟಾ ಪಲ್ಟಾ ಮುಚ್ಚಿ ಬಿಸಿ ಇದೇ ಉಪ್ಪು ನೀರು ತೆಗೆದು ಬಿಸಿ ಮಾಡಿ ತಣಿಸಿ ಮತ್ತೆ ಮಿಡಿ ಉದ್ದಿ ಮತ್ತು ಆ ಉಪ್ಪು ನೀರಾಗ ಹಾಕಿಡ್ಬೇಕು. ಆವಾಗ ಮಿಡಿ ರೆಡಿ. ಇದು 20 ದಿವಸ ಹಿಂಗೆ ಇರಬೇಕು. 20 ದಿವಸದ ನಂತರ ಉಪ್ಪೆಲ್ಲ ನೀರಾಗಿ ಮಿಡಿ ತೇಲ್ತಾ ಇರ್ತಾವ. ಆವಾಗ ತೆಗೆದು ತೋರಿಸ್ತೀವಿ ಮಿಡಿ ಮಾಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.